ತಾರಕ್ ಮೀರಾ ಇಲ್ಲಿ ಮೇಲಿದ್ದಾಳೆ. ಮೊದಲು ಕಾಲು, ಆಮೇಲೆ ಕೈ. ಸದ್ಯ ಕುಳ್ತಿರೋದು ಈ ತಲೆ ದಸರಾ ಬೊಂಬೆ ಥರ ಅಲ್ಲಾಡ್ತಾ ಇದೆ. ಇದು ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ. ಡೋಂಟ್ ವರಿ, ಆ ಥರ ನನಗೇನೂ ಆಗಲ್ಲ. ನೀನು ನಿನ್ನ ತಾತನ ಜೊತೆ ಹ್ಯಾಪಿಯಾಗಿರ್ಲಿ ಅಂತ ಏನೆಲ್ಲ ಪ್ಲಾನ್ ಮಾಡ್ದೆ. ಆದರೆ ದೇವರು ನನ್ನ ವಿಷಯದಲ್ಲಿ ಇನ್ನೊಂದು ದೊಡ್ಡ ಪ್ಲಾನ್ ಮಾಡಿದ್ದಾನೆ ಅಂತ ಗೊತ್ತಾಗ್ಲಿಲ್ಲ. ನೀನವತ್ತೇನಂತ ಹೇಳ್ಬಿಡ್ಬೇಕಾಗಿತ್ತು ಮೀರಾ. ನಾನು ನಿನ್ನ ಜೊತೆನೇ ಇದ್ಬಿಡ್ತಾ ಇದ್ದೆ. ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸಿ ನಾಳೆ ನಾನೇ ಇಲ್ಲ ಅಂದ್ರೆ ನಿನ್ನ ಲೈಫ್ನ ಹೇಟ್ ಮಾಡಲ್ವಾ? ಅದಕ್ಕೆ ವಿಷಯ ನಿಂಗೆ ಹೇಳಿಲ್ಲ. ಈ ಕೆಟ್ಟ ಮುಖನ ಮುಚ್ಕೊಳ್ಳೋಣ ಅಂದ್ರೆ ಈ ಹಳದ ಕೈಗಳು ಕೈ ಕೊಟ್ಟಿದ್ದೆ. ಮೋಟಾರ್ ನ್ಯೂರಾನ್ ಡಿಸೀಸ್ ಇದು ತುಂಬಾ ಡೇಂಜರಸ್ ಡಿಸೀಸ್. ದೇಹದಲ್ಲಿರೋ ನರ್ವಸ್ ಸಿಸ್ಟಮ್ ಸಾಯ್ತಾ ಬರುತ್ತೆ. ನರಗಳು ಸತ್ತ ಭಾಗ ತನ್ನ ಸ್ವಾಧೀನನ ಕಳ್ಕೋತಾ ಬರುತ್ತೆ. ಕೊನೆಗೆ ಲಂಗ್ಸ್, ಬ್ರೈನ್, ಹಾರ್ಟ್ ಈ ಮೂರರಲ್ಲಿ ಅದು ಯಾವುದನ್ನ ತಲುಪಿದ್ರೂ ಆ ಮನುಷ್ಯನ ಕತೆ ಮುಗಿದ ಹಾಗೇನೆ. ಈ ವಿಷಯನ ನೀವಾದ್ರೂ ನಂಗೆ ಮೊದಲೇ ಹೇಳ್ಬೋದಾಗಿತ್ತಲ್ಲ. ಅವಳ ಹಠ ನಿನಗೆ ಗೊತ್ತಲ್ಲಪ್ಪ. ಡಯಾಗ್ನೋಸ್ ಮಾಡಿದ ಡಾಕ್ಟ್ರು ಅವಳಿಗಿನ್ನೂ 2 ತಿಂಗಳು ಅಂತ ಹೇಳಿದ್ರು. ನಾನು ಒಬ್ಬಂಟಿ ಆಗ್ಬಿಡ್ತೀನಿ ಅಂತ ಶಾರದಿನ ನನಗೆ ಮದುವೆ ಮಾಡಿದ್ಲು. ನಿನ್ನಿಂದ ದೂರ ಆಗೋ ನಾಟಕ ಆಡಿ ನಿನ್ನ ತಾತನ ಹತ್ರ ಕಳಿಸ್ಬಿಟ್ಲು. ನನ್ನ ಮಗುಗೆ ಎಲ್ಲರನ್ನೂ ಸಂತೋಷವಾಗಿಡ್ಬೇಕು ಅನ್ನೋ ಆಸೆ. ಜೀವನದಲ್ಲಿ ಎಲ್ಲ ಕಳ್ಕೊಂಡಿದ್ ನನಗೆ ನನ್ನ ಬೆಸ್ಟ್ ಫ್ರೆಂಡ್ ಲಕ್ಷ್ಮಿ ಸ್ಥಾನನೇ ಮೀರಾ ನನಗೆ ಕೊಡ್ಸಿದ್ಲು. ಮೀರಾ ಉಳಿಸ್ಕೊಳಕ್ಕೆ ಆಗದೇ ಇಲ್ವಾ? ಮೀರಾದು ಎಕ್ಸ್ಟ್ರೀಮ್ ಕೇಸ್. ವಿ ಕಾಂಟ್ ಸೇವ್ ಹರ್. ಇವತ್ತು ನಾಳೆನೋ ನಾಡಿದ್ದು ಇಟ್ ಕುಡ್ ಬಿ ಎನಿ ಟೈಮ್. ಸ್ನೇಹ ಅ ಗುಡ್ ಫ್ರೆಂಡ್. ನಮ್ಮ ತಾತನಿಗೂ ತುಂಬ ಬೇಕಾದವರು. ನಿನ್ನ ನೋಡಬೇಕು ಅಂತಂದ್ರು.
ಯಾಕೆ ಇಷ್ಟೊಂದು ಚಿಂತೆ ಮಾಡ್ತೀರಾ? ಸರ್ಸಮ್ಮ, ಅವತ್ತು ಹೀಗೆ ಹೋದ್ ನನ್ನ ಮಗ, ವಾಪಸ್ ಬರಲೇ ಇಲ್ಲ. ಅವನ ಮುಖ ನೋಡೋದಕ್ಕೂ ಸಿಗ್ಲಿಲ್ಲ. ಮತ್ತೆ ಏನಾದರೂ ಎಡವಟ್ಟಾಗ್ಬಿಟ್ಟಿತ್ತು ಅಂತ ಆತಂಕ. ತಾತ ಬಂದೇ ಬಿಟ್ರು. ಏನ್ ತಾತ ಇದಲ್ಲ? ಎಷ್ಟು ವರ್ಷ ನೀವು ನನ್ ಬಿಟ್ಟಿರ್ಲಿಲ್ವಾ? ಬೆಲ್ಲದ ರುಚಿ ನೋಡಿದ ದೇಹ ಮತ್ತೆ ಬೇವಿನ ರುಚಿನ ಹೇಗ್ ಬಯಸುತ್ತೆ ಹೇಳು? ಏನ್ ತಾತ? ಎಲ್ಲ ಸುಳ್ಳು ಸರ್ಸಮ್ಮ.